ಇಲ್ಲೋಡು, ಈ ಭೂತ ಕನ್ನಡಿಯಿಂದ ಬೆಂಕಿ ಬರೋ ಹಾಗೆ ಮಾಡು. ಮುಹೂರ್ತ ಬರೆದಿರೋ ಪೇಪರ್ ಸುಟ್ಟು ಹೋಗ್ಬಿಡುತ್ತೆ. ಅಪಶಕುನ ಅನ್ಕೊಂಡು ಮದ್ವೆನ ನಿಲ್ಸ್ಬಿಡ್ತಾರೆ. ಇದನ್ನೆಲ್ಲ ನನಗ್ ಮಾಡೋಕ್ಕಾಗಲ್ಲ ಸೀನು, ನನ್ನ ಬಿಟ್ಬಿಡು. ಆದ್ಯಾ ಪ್ಲೀಸ್ ಆದ್ಯಾ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ನಿನಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀನೇ ನನ್ಗೆ ಹೆಲ್ಪ್ ಮಾಡಬೇಕು. ನನಗೆ ಗೊತ್ತು ನೀನ್ ಮಾಡ್ತೀಯ ಅಂತ. ನನಗ ನಂಬಿಕೆ ಇದೆ. ಆ ಚಾರುವಿಂದ ನೀನೇ ನನ್ನ ಕಾಪಾಡಬೇಕು. ಅವಳು ಚಾರು ಅಲ್ಲ, ನನ್ನ ಪಾಲಿಗೆ ಮೃತ್ಯು ದೇವತೆ. ಅವಳ ಜೊತೆ ಮದ್ವೆ ಆದ್ರೆ ಸತ್ ಹೋಗ್ಬಿಡ್ಬೇಕು ಅನ್ಸುತ್ತೆ. ದಯವಿಟ್ಟು ಆದ್ಯ, ನೀನೇ ಈ ಮದ್ವೆ ನಿಲ್ಸ್ಬೇಕು. ನಿಲ್ಸ್ತಿದ್ಯಾ ಅಷ್ಟೇ. ಸೀನು, ಭಾವನವ್ರೆ, ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ? ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ಅಂತ ಚಿಕ್ಕ ಪೂಜೆ ಮಾಡಿ ಕುಂಕುಮ ಹಚ್ಕೊಂಡು ಬಂದೆ ಭಾವನವ್ರೆ. ಏನು ಮಾತು ತಡಬಡಿಸ್ತಿದೆ? ಅದೇ ಭಾವನವ್ರೆ, ನನ್ನ ಮಗನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಿನ್ನೆಲ್ಲ ಉಪವಾಸ ಇದ್ದೆ ಭಾವನವ್ರೆ. ಇಲ್ಲ ದೊಡ್ಡಪ್ಪ, ಇವರು ಬೆಳಗ್ಗೆ ಒಬ್ಬೊಬ್ರು ಯಾರಿಗೂ ಕೊಡ್ದೇನೆ ಎಳ್ನೀರು ಕುಡಿತಾ ಇದ್ರು. ಅದು ಭಾವನವ್ರೆ, ಬೀಗರಿಗೆ ಏನೋ ತುಂಬ ಹೀಟ್ ಆಗಿತ್ತು ಅಂತ ಎಳ್ನೀರು ಕೊಟ್ಟೆ, ನಾನು ಸ್ವಲ್ಪ ಕುಡಿದೆ ಅಷ್ಟೇ. ಹೊಟ್ಟೆ ಸ್ವಲ್ಪ ಕೆಟ್ಟೋಗಿತ್ತು, ಅದಕ್ಕೋಸ್ಕರ ಕುಡಿಬೇಕಾಗಿ ಬಂತು ಅಣ್ಣವ್ರೆ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಹಾಗೆ ಆಗ್ಲಿ ಯಜಮಾನ್ರೆ. ಮದುವೆ ಮುಹೂರ್ತನ ನಿಶ್ಚಯ ಮಾಡೋ ಮೊದಲು ಹುಡುಗಿ ಕೈನಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಅದನ್ನ ಮುಗಿಸ್ಬಿಡೋಣ. ಸರಿ ಅಮ್ಮ, ಬಂದಿಲ್ ಕುತ್ಕೊಮ್ಮ. ಜಾನಕಿ ಅಮ್ಮನವರೇ, ಕಳಶ ತಂದು ಬಿಡ್ತೀರಾ? ಸರಿ ಪುರೋಹಿತ್ರೆ. ಸುಮುಹೂರ್ತಕಾಲೇ ಸೂರ್ಯಾದೀನಾನ್ ನವಾನಾಂ ಗ್ರಹಾಣಾಮತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತೋ. ಓಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ, ನವರತ್ನ ಖಚಿತ ಹೇಮ ಸಿಂಹಾಸನಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ, ಸ್ನಪಯಾಮಿ ಸ್ನಾನಂ, ಆಬೋಹಿಷ್ಟಾಮಯೋ ಭವಸ್ಥಾನ ಊರ್ಜದಧಾತನ. ಸುಮುಹೂರ್ತಕಾಲೇ ಸೂರ್ಯಾದೀನಾನ್ ನವಾನಾಂ ಗ್ರಹಾಣಾಮತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತೋ. ನವರತ್ನ ಖಚಿತ ಹೇಮ ಸಿಂಹಾಸನಂ ಸಮರ್ಪಯಾಮಿ, ಪಾದಯೋಃ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಏನಾದ್ಯ, ಬೇಗ ಮಾಡು. ಆದ್ಯ, ಬೇಗ ಏನಾದ್ರೂ ಮಾಡು.
ಆದ್ಯ, ನೀನ್ ಮಾಡ್ತಿರೋದು ತಪ್ಪು. ಇವತ್ತು ಸೀನು ಮೇಲಿನ ಪ್ರೀತಿಯಿಂದ ಹೀಗೆ ಮಾಡಿದ್ರೆ ಆಮೇಲೆ ನಡೆಯೋ ಪರಿಣಾಮಗಳಿಗೆ ಕ್ಷಮಿಸೋರು ಯಾರೂ ಇರೋದಿಲ್ಲ. ಚಾರು ಕೂಡ ಒಂದು ಹೆಣ್ಣು. ಚಾರು ಕೂಡ ಸೀನುನ ಪ್ರೀತಿಸ್ತಿದ್ದಾಳೆ. ಈಗ ಸೀನು ಹೇಳ್ದ ಹಾಗೆ ಮಾಡಿದ್ರೆ ಒಂದು ಹೆಣ್ಣಿನ ಜೀವನನ ನಾಶ ಮಾಡ್ದೋಳಾಗಿ ಹೋಗ್ತೀಯ. ಬೇಡ. ಏನಾಯ್ತು? ಟೈಮ್ ಆಗೋಗ್ತಿದೆ ನಮ್ಗೆ. ಆದರೂ ಚಾರು ಬಗ್ಗೆ ಯೋಚನೆ ಮಾಡಿ ನನ್ನ ಪ್ರೀತಿನ ನಾನು ಯಾಕೆ ಸಾಯಿಸ್ಕೋಬೇಕು? ನಾನು ಸೀನುನ ಪ್ರೀತಿಸ್ತಿದ್ದೀನಿ. ನನಗೆ ಸೀನು ಬೇಕು. ಸೀನುಗೆ ಚಾರು ಸ್ವಲ್ಪನೂ ಕರೆಕ್ಟ್ ಅಲ್ಲ. ಈ ಮುಹೂರ್ತನ ನಿಲ್ಲಿಸ್ತೀನಿ. ನಾನು ಯಾರನ್ನೂ ಪ್ರೀತಿಸ್ತಿಲ್ಲ, ಪ್ರೀತಿಸೋದು ಇಲ್ಲ. ಹೀಗೆ ಮಾಡೋದ್ರಿಂದ ನನಗಾಗೋ ಲಾಭ ಏನು? ಹೆಚ್ಚು ಅಂದರೆ ನನ್ನ ಪ್ರೀತಿ ಗೆಲ್ಲತ್ತೆ. ಆದರೆ ಎಲ್ಲರ ಪ್ರೀತಿಯಿಂದ ದೂರ ಆಗ್ತೀನಿ. ಯಾರು ನನ್ನ ಕ್ಷಮಿಸೋದಿಲ್ಲ. ಯಾರು ಯಾಕೆ? ನನ್ನನ್ನು ನಾನೇ ಕ್ಷಮಿಸೋಕ್ಕಾಗಲ್ಲ. ಈಗ ಈ ಕೆಲಸ ಮಾಡಿದ್ರೆ ಸ್ವಾರ್ಥ ಆಗುತ್ತೆ. ಆದರೆ ಪ್ರೀತಿ ಹೇಗಾಗುತ್ತೆ? ಪ್ರೀತಿ ಅಂದರೆ ತ್ಯಾಗ ಕೂಡ ಮಾಡಬೇಕು. ಅದಕ್ಕೆ ನಾನು ಈ ಕೆಲಸ ಮಾಡಲ್ಲ, ಮಾಡೋದೂ ಇಲ್ಲ, ಮಾಡಲ್ಲ. ಇದೇನಿದು? ಆದ್ಯ ಭೂತ ಕನ್ನಡಿನ ಕೆಳಗಿಟ್ಬಿಟ್ಲು ಅಂದ್ರೆ ಹೆಲ್ಪ್ ಮಾಡಲ್ವಾ? ಇನ್ನು ನನ್ನ ಕತೆ ಮುಗೀತು. ಮದ್ವೆ ಮುಹೂರ್ತ ಇಟ್ಬಿಡ್ತಾರೆ. ನನ್ನ ಮದ್ವೆ ಮಾಡಿ ಮುಗಿಸ್ಬಿಡ್ತಾರೆ. ಇವಾಗ ಹೇಗೆ ನಿಲ್ಲಿಸ್ಲಿ? ಓಂ ಶುದ್ಧ ಲಕ್ಷ್ಮೀರ್ ಮೋಕ್ಷ ಲಕ್ಷ್ಮೀರ್ ಜಯ ಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಪೂಜೆ ಪೂರ್ತಿಯಾಗಿದೆ. ನಿನ್ನ ಕೈಯಾರೆ ನೀನು ಕಳಶಕ್ಕೆ ಅಕ್ಷತೆಯನ್ನ ಹಾಕಿ ಮನಸಾರೆ ಕಳಶಕ್ಕೆ ಕೈಯನ್ನ ಮುಗಿದು ನಿನ್ನ ಕೈಯಾರೆ ಕಳಶವನ್ನ ಪಕ್ಕಕ್ಕೆ ಇಟ್ರೆ ದೋಷ ನಿವಾರಣೆ ಪೂರ್ತಿಯಾಗತ್ತಮ್ಮ. ನಾನು ಮದುವೆ ಮುಹೂರ್ತ ನಿಶ್ಚಯ ಮಾಡಿಬಿಡ್ತೀನಿ. ಆಯ್ತು ಪುರೋಹಿತ್ರೆ. ಅಮ್ಮ ಗೌರಿ ಮಾತೆ, ನನಗೆ ಸೀನು ಮಾವ ಅಂದರೆ ತುಂಬ ಇಷ್ಟ. ನಾನು ಸೀನು ಮಾವನ್ನೇ ಮದುವೆ ಮಾಡ್ಕೋಬೇಕು. ಯಾವುದೇ ಅಡಚಣೆ ಇಲ್ದೇನೆ ಈ ಮದುವೆ ಚೆನ್ನಾಗಾಗೋ ಹಾಗೆ ಆಶೀರ್ವಾದ ಮಾಡಮ್ಮ. ಅಯ್ಯೋಯ್ಯೋ, ಇಲ್ಲಮ್ಮ, ಈ ಕಳಶನ ಎತ್ತಬೇಕಾದ್ರೆ ಕೈ ತುಂಬಾ ತಣ್ಣಗಾಗ್ಬಿಡ್ತು. ಅದಕ್ಕೇನೆ ಕೈ ಜಾರ್ತು. ಕಳಶ ತಣ್ಣಗಿರೋದು ಅಂದ್ರೆ ಏನೇ? ಅಂದ್ರೆ ಬೀಗರು ಮಗಳನ್ನ ತುಂಬಾ ಮೃದುವಾಗಿ ಬೆಳೆಸಿರೋ ಆಗಿದೆ ಅಲ್ವಾ? ಅಷ್ಟೇ ಅಲ್ವಾ? ಕಷ್ಟ ಪಡೆದಿರೋ ಹಾಗೆ ಬೆಳೆಸಿದ್ದಾರೆ. ನಿನ್ ಕೈಯಲ್ಲಿ ಶಕ್ತಿ ಇಲ್ವಾ? ತಣ್ಣಗಿದೆ ಅಂತ ಬೀಳ್ಸ್ಬಿಟ್ರೆ ಹೇಗೆ? ಇವಾಗ ಪೂಜೆ ಹೇಗ್ ಪೂರ್ತಿ ಆಗುತ್ತೆ ಹೇಳು? ಅಪಶಕುನ ಕಣೆ ಇದು. ಓ, ಅಪಶಕುನ. ಹೌದಮ್ಮ, ನೀವು ಹೇಳಿದ ನಿಜಾನೇ. ಇದೇನೋ ಅಪಶಕುನದ ಹಾಗೆ ಕಾಣ್ತಿದೆ. ಗೌರಿ ಪೂಜೆ ಮಾಡಿಸಿದ್ರೆ ದೋಷ ನಿವಾರಣೆ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಿ ರಾಜಾರಾಮ್ ಅವರೇ, ಒಳ್ಳೆ ಸಮಯ ನೋಡಿ ಮತ್ತೆ ದೋಷ ನಿವಾರಣೆ ಮಾಡಿಸ್ಬೇಕಾಗತ್ತೆ. ಆಗ ಮುಹೂರ್ತ ಇಟ್ಕೊಡ್ತೀನಿ.
ಈಗ ಮುಹೂರ್ತ ನಿಶ್ಚಯ ಮಾಡದೇ ಇರುವಂಥದ್ದೇ ಒಳ್ಳೆಯದು. ಹೌದು ರಾಜು, ಪುರೋಹಿತರು ಹೇಳಿದ್ದು ನಿಜಾನೇ. ಸದ್ಯದಲ್ಲೇ ಶ್ರೀರಾಮನವಮಿ ಇದೆಯಲ್ಲ, ಈ ಸಮಯದಲ್ಲಿ ಯಾವುದೇ ಮುಹೂರ್ತ ಇಟ್ಕೋಬಾರ್ದು. ಆಮೇಲೆ ನೋಡೋಣ ಬಿಡು. ಸರಿನಮ್ಮ. ನೀವೇನಂತೀರ ಚಲ್ಪತಿ ಅವರೇ? ನೀವು ಹೇಗೆ ಹೇಳ್ತೀರೋ ಹಾಗೆ ಅಣ್ಣವ್ರೆ. ಆದಷ್ಟು ಬೇಗ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಯಾವುದೇ ಆದರೂ ನಡಿಬೇಕಾಗಿರೋ ಸಮಯದಲ್ಲೇ ನಡೆಯುತ್ತೆ ಅನ್ನೋ ವಿಷಯನ ಮರ್ತೇ ಹೋಗ್ಬಿಟ್ಟಿದ್ದೆ. ನೀವು ಹೇಳ್ದಾಗೆ ಶ್ರೀರಾಮನವಮಿ ಆದಮೇಲೆ ಮದುವೆ ಮಾಡೋಣ. ನೋಡಿದ್ಯಾಧ್ಯ, ನೀನು ನಿಲ್ಲಿಸ್ತಾ ಇದ್ರು ಅದಾಗದೆ ನಿಂತು ಹೋಯ್ತು. ನಾನು ಚಾರುನ್ ಮದುವೆ ಆಗೋದು ಆ ಗೌರಿ ಮಾತೆಗೂ ಇಷ್ಟ ಇಲ್ಲ. ಅಷ್ಟಕ್ಕೂ ನೀನು ಯಾಕೆ ನಿಲ್ಲಿಸ್ಲಿಲ್ಲ? ಮಾಡ್ತೀನಿರೋ ನಿನಗೆ. ಕಳ್ಶನ ಅವಳ ಕೈಯಲ್ಲಿ ತಂದಿಟ್ಲಲ್ಲ, ಅದಕ್ಕೆ ಹೀಗೆಲ್ಲ ಆಗಿತ್ತು. ನಿಂತ್ಕೋ. ನಿಂತ್ಕೋ ಆದ್ಯ. ಜಾಗ ಬಿಡು ಸೀನು. ನಾನು ಹೇಳಿದ ಥರ ಯಾಕೆ ಮಾಡಲಿಲ್ಲ? ಮಾಡಲ್ಲ, ಮಾಡೋದು ಇಲ್ಲ. ಅದೇ ಯಾಕೆ? ನೀನ್ ನನ್ನ ಪ್ರೀತಿಸೋದು ನಿನ್ನಿಷ್ಟ, ಆದ್ರೆ ನಾನ್ ನಿನ್ನ ಪ್ರೀತಿಸ್ತಿಲ್ಲ. ಈ ಮಾತನ್ನ ನಾನು ಎಷ್ಟು ಸಲ ಹೇಳಿದ್ರು ನಿನಗೆ ಅರ್ಥನೇ ಆಗ್ತಿಲ್ವೇ? ಆದ್ಯ, ನೀನು ಮುಹೂರ್ತನ ಯಾಕೆ ನಿಲ್ಲಿಸ್ಲಿಲ್ಲ ಅಂತ ನಾನು ಕೇಳ್ತಾ ಇರೋದು. ನನ್ನ ಯಾಕೆ ಪ್ರೀತಿಸ್ತಾ ಇಲ್ಲ ಅಂತ ಅಲ್ಲ. ಸೀನು, ನೀನು ಯಾವ ಉದ್ದೇಶದಿಂದ ಕೇಳ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಮದ್ವೆ ಅನ್ನೋದು ಇಬ್ಬರ ಜೀವನಕ್ಕೂ ಸಂಬಂಧಿಸಿರೋ ವಿಷಯ. ನಿನ್ನ ಜೀವನ ಏನಾಗ್ ಹೋದ್ರೂ ನಿನಗೆ ಪರವಾಗಿಲ್ವೇನೋ, ಆದ್ರೆ ನನ್ನ ಜೀವನ ನನಗೆ ಮುಖ್ಯ. ನನ್ನ ಸುತ್ತ ಕೆಲವು ಬಂಧಗಳು ಸುತ್ತಕೊಂಡಿವೆ, ಕೆಲವು ಪ್ರಶ್ನೆಗಳಿವೆ. ಈಗ ನೀನ್ ಹೇಳ್ದಾಗ ನಾನು ಮಾಡಿದ್ರೆ ಆ ಬಂಧಗಳನ್ನ ನಾನು ಕಳ್ಕೋಬೇಕಾಗಿ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿ ಬರುತ್ತೆ. ಅವೆರಡನ್ನೂ ನಾನು ಮಾಡೋಕ್ಕಾಗಲ್ಲ. ಆದ್ಯ, ನಿನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಆದ್ಯ. ನೀನ್ ಯೋಚನೆ ಮಾಡು, ಕಳಸ ಕೂಡ ಕೆಳಗ್ ಬಿದ್ದೋಯ್ತು ಅಂದ್ರೆ ಚಾರು ಜೊತೆ ನನ್ ಮದ್ವೆ ಆಗೋದು ಆ ಗೌರಿ ಮಾತೆಗೂ ಇಷ್ಟ ಇಲ್ಲ. ನೀನ್ ಅನ್ಕೊಂಡಿರೋ ತರ ಸಂಬಂಧಗಳು, ಇಷ್ಟಗಳ ಬಗ್ಗೆ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಲ್ಲ. ಒಂದು ಮಾತು, ಒಂದೇ ಒಂದು ಮಾತು, ನೀನ್ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಹೇಗೆ ಹೇಳ್ತೀನಿ ಅಂತ ಅನ್ಕೋತಿದ್ಯಾ? ಅಷ್ಟಕ್ಕೂ ನಾನು ನಿನ್ನ ಪ್ರೀತಿಸಿದ್ರೇನೆ ಅಲ್ವಾ? ಪ್ರೀತಿಸ್ತಾ ಇಲ್ವಾ? ಇಲ್ಲ. ನೋಡಾದ್ಯ, ನೀನು ಸುಳ್ಳು ಹೇಳ್ತಾ ಇದ್ಯಾ, ಅದ್ ನನಗೆ ಗೊತ್ತು. ನೀನ್ ನನ್ನ ಪ್ರೀತಿಸ್ತಿದ್ಯಾ ಆದ್ಯ. ಅದಕ್ಕೆ ನಾನು ಊರ್ಗ್ ಹೋಗ್ತೀನಿ ಅಂದಾಗ ನೀನ್ ನನ್ನ ಹೊರಗೆ ಬಂದು ನೋಡಿದ್ದು. ಬಸ್ ನಿಲ್ಸಿ ನನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದೆ. ಯುಗಾದಿಗೆ ಪಂಚೆ ಶರ್ಟು ಹಾಕೊಂಡಾಗ ನೀನ್ ನನ್ನ ಪ್ರೀತಿಯಿಂದ ನೋಡ್ದೆ. ರಾಜಲಕ್ಷ್ಮಿಗೋಸ್ಕರ ಒದೆ ತಿಂದಾಗ್ಲೂ ಕೂಡ ನನ್ನ ಹತ್ರ ಮಾತಾಡಕ್ ಬಂದೆ ನೋಡು. ಆಗ್ಲೂ ನಿನ್ ಕಣ್ಣಲ್ಲಿ ಪ್ರೀತಿ ಇತ್ತು. ಈಗ್ಲೂ ಕೂಡ ಮುಹೂರ್ತನ ನಿಲ್ಲಿಸ್ಬೇಕು ಅಂದಾಗ ಭೂತ್ ಕನ್ನಡಿ ಇಟ್ಟು ಮತ್ತೆ ಎತ್ಬಿಟ್ಟೆ. ಪ್ರೀತಿ ಇಲ್ದೇನೆ ಇಷ್ಟೊಂದೆಲ್ಲ ಮಾಡ್ದ ಆದ್ಯ? ಸೀನು, ಅದಕ್ಕೆಲ್ಲ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಈಗ ಕೂಡ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊ. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ, ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ, ಬರಲ್ಲ. ಹೀಗೆ ಪದೇ ಪದೇ ಪ್ರೀತಿ, ಮದ್ವೆ ಅಂತ ಪ್ರೀತಿ ಇದೆ, ಆದ್ರೆ ನೀನು ಸಂಬಂಧಗಳನ್ನ ಉಳಿಸೋದಕ್ಕೋಸ್ಕರ ಅದನ್ನ ಹೊರಗೆ ಹೇಳ್ತಿಲ್ಲ ಅಂತ ಗೊತ್ತು. ಅದು ಅಲ್ಲದೆ ನೀನಿಂದ ಪ್ರೀತಿನ ಹೇಗೆ ಹೊರಗೆ ತರಲಿ ಅಂತಾನೂ ಗೊತ್ತಾಗ್ತಾ ಇಲ್ಲ.
ಅಪ್ಪ ಏನಾ ಮುಹೂರ್ತನ ನಿಲ್ಸಿ ಅಂತ ಹೇಳಿದ್ರೆ ಎಣ್ಣೆ ಹೊಡೆದು ಮಲ್ಕೊಳ್ಳೋದ? ಎಣ್ಣೆಗೋಸ್ಕರ ನನ್ನೇ ಮದ್ವೆ ಆಗು ಅಂತೀರಲ್ಲ? ನನಗೇನು ಕೇಳಿಸ್ತಾ ಇಲ್ಲ. ಲೇ ಇವಾಗ ಏನಾಯ್ತು? ಮುಹೂರ್ತ ಇಡೋದು ನಿಂತೋಯ್ತು. ನಿನಗ್ ಬೇಕಾಗಿದ್ದು ಅದೇ ತಾನೇ. ಯಾರು ಬಂದು ನಿಲ್ಲಿಸ್ಲಿಲ್ಲ. ಅದೃಷ್ಟಕ್ಕೆ ಕಳ್ಸ ಬಿದ್ದೋಯ್ತು, ಅದಕ್ಕೆ ನಿಂತ ಹೋಯ್ತು. ಇಲ್ಲ ಅಂದಿದ್ರೆ ಮುಹೂರ್ತ ಇಟ್ಬಿಡೋರು. ಲೇ ಹುಚ್ಚಿ ನನ್ನ ಮಗನೇ, ಚಾರು ತನ್ನ ಕೈಯಿಂದ ಕಳಶನ ಗೊತ್ತಿಲ್ಲದೆ ಬೀಳಿಸಿದ್ಲು ಅಂತ ಅನ್ಕೊಂಡ್ಯಾ? ಇನ್ನೇನ್ ಮತ್ತೆ? ಆ ಕಳಶದಲ್ಲಿ ಐಸ್ ಪೀಸ್ ಹಾಕಿದ್ದೆ, ಅದು ತಣ್ಣಗಿರೋದಕ್ಕೆ ಕೈ ಜಾರಿ ಕೆಳಗಡೆ ಬಿದ್ದೋಯ್ತು. ನಿಮ್ ಮುಹೂರ್ತ ನಿಂತೋಯ್ತು. ನೀವ ಮಾಡಿದ್ದು? ನಾನೇ. ಅಪ್ಪ ನೀವು ಸೂಪರ್ ಅಪ್ಪ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಓಕೆ ಲೇ, ನಿಮ್ಮ ಅಪ್ಪ ನಡಿ ಯಾವಾಗ್ಲೂ ಸೂಪರೇ ಕಣೋ. ನೀನ್ ಅರ್ಥ ಮಾಡ್ಕೊಳಲ್ಲ ಅಷ್ಟೇ. ಅತ್ತೆ, ಮಾವನ ಜೊತೆ ನನ್ನ ಮದ್ವೆ ಆಗುತ್ತೆ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಮತ್ತಿನ್ನೇನ್ ಹೇಳಿ, ನಮ್ಮ ಮದ್ವೆ ವಿಷಯ ಮಾತಾಡೋ ಪ್ರತಿ ಸಾರಿ ಕೂಡ ಏನಾದ್ರೂ ಒಂದ್ ಎಡವಟ್ ಆಗ್ತಾನೆ ಇರುತ್ತೆ. ಹೌದು ಅದ್ಕೆ, ಮೊನ್ನೆ ನೋಡಿದ್ರೆ ಮದ್ವೆ ಯೋಗ ಪ್ರಶ್ನಾರ್ಥಕ ಅಂದ್ರು. ಶಾಂತಿಗೋಸ್ಕರ ಪೂಜೆ ಮಾಡಿಸ್ತಿದ್ರೆ ಕಳಶ ಕೆಳಗಡೆ ಬಿದ್ದೋಯ್ತು. ಹೌದು, ಕಳಶ ಹಿಡ್ಕೊಂಡ್ರೆ ತಣ್ಣಗಿರೋದು ಅಂದ್ರೆ ಏನು? ನೋಡ್ತಿದ್ರೆ ಈ ಮದ್ವೆ ನಡಿಬಾರ್ದು ಅಂತ ಬೇಕು ಅಂತ ಹೀಗ್ ಮಾಡ್ತಿದ್ದಾರೆ ಅನಿಸ್ತಿದೆ. ನೀನ್ ಹೇಳ್ದಾಗೂ ಆಗಿರ್ಬೋದು ಚಿಕ್ಕಮ್ಮ. ನನ್ನ ಅನುಮಾನ ಪೂರ್ತಿ ಆದ್ಯನ್ ಮೇಲೇನೆ. ಅಂದ್ರೆ ಆದ್ಯ ಸೀನುಗೋಸ್ಕರ ಇಂಥ ಕೆಲಸ ಮಾಡ್ತಾಳೆ ಅಂತ್ಯಾ? ಅದೇ ನನ್ನ ಅನುಮಾನ. ಚಚ, ಸೀನು ಅಂಥವ್ನಲ್ಲ ಕಣೆ. ಆದ್ಯ ಅಂತವಳು ಆಗಿರ್ಬೋದಲ್ಲ ಅತ್ಗೆ. ಸರಿಯಾದ ಆಧಾರ ಇಲ್ಲದೆ ಆರೋಪ ಮಾಡೋದು ಕರೆಕ್ಟ್ ಅಲ್ಲ. ನನಗೂ ಕೂಡ ಆದ್ಯನ್ ಮೇಲೆ ಅನುಮಾನ ಇದೆ. ಆದ್ರೆ ಮೊನ್ನೆ ತಿನ್ನೋ ಊಟದ ವಿಷಯದಲ್ಲಿ ಅನವಶ್ಯಕವಾಗಿ ಆರೋಪ ಮಾಡಿ ಮಾತನ್ನು ಕೇಳ್ದೆ. ಈಗ ಮತ್ತೆ ಹಾಗೆ ಬೈಸ್ಕೋಬಾರ್ದು ಅಂತಾದ್ರೆ ಸರಿಯಾದ ಆಧಾರ ನಮಗ್ ಬೇಕಾಗತ್ತೆ. ಆವಾಗೊಂದು ಕೈ ನೋಡ್ಕೋತೀನಿ ಆ ಆದ್ಯನ್ನ. ಯಾಕೆ ಶಿವರಾಜ್ ಸೊಪ್ಪಗಿದ್ಯಾ? ಈ ಸಂಬಂಧಿಕರ ಜೊತೆ ಸಂಬಂಧ ಬೆಳೆಸೋದು ಒಳ್ಳೇದೇ ಅಲ್ವಾ ಭಾವ? ಹಾ ಹೌದು, ಗೊತ್ತಿರೋರಾದ್ರೆ ಯಾವ ಸಮಸ್ಯೆ ಬಂದ್ರು ಸಹಿಸ್ಕೊಂಡು ಹೋಗ್ತಾರೆ. ಮತ್ತೇನ್ ಭಾವ ಇಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಿದೆ? ಏನ್ ನಡೀತು ಶಿವರಾಜು? ಏನಂತ ಹೇಳಿ, ಇವತ್ತು ಪೂಜೆಲ್ ಅಪಶಕನ ಆದಾಗಿದ್ದು ನಾನು ಪಾರ್ವತಿ ನನ್ನ ಜೊತೆ ಮಾತಾಡೋ ರೀತಿನೇ ಬದಲಾಗೋಗಿದೆ. ನನ್ನ ಅಕ್ಕನ ಮಗಳು ಈ ಮನೆಗೆ ಬರೋಕಿಷ್ಟ ಇಲ್ದಿರೋ ವ್ಯಕ್ತಿ ಇಲ್ಲಿ ಯಾರೋ ಇದ್ದಾರೆ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಏನೇನೋ ಹೇಳ್ತಿದ್ದಾಳೆ. ಅಷ್ಟಕ್ಕೂ ಆ ಥರ ಯೋಚನೆ ಮಾಡೋರು ಈ ಮನೇಲಿ ಯಾರಿದ್ದಾರೆ ಭಾವ? ಒಂದ್ ಕಡೆಯಿಂದ ಅತ್ತಿಗೆ ಮಗಳಾಗಬೇಕು, ಇನ್ನೊಂದು ಕಡೆ ನಿಮ್ಮ ಮಗ. ಈ ಮದುವೆ ವಿಷಯದಲ್ಲಿ ಏನೇ ಚಿಕ್ಕ ತಪ್ಪಾದರೂ ಎಲ್ಲರೂ ಜಾನಕಿ ಅತ್ತಿಗೆಗೆ ಬೆರಳು ಮಾಡಿ ತೋರಿಸ್ತಾರೆ. ಅಮ್ಮನ ಹಾಗೆ ಬೆಳೆಸಿರೋ ಅತ್ತಿಗೆ ಮೇಲೆ ನಮ್ಮವ್ರೆ ಅನುಮಾನ ಪಟ್ಟರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಪಾರ್ವತಿನೂ ಬಿಟ್ಕೊಡಕ್ಕಾಗಲ್ಲ. ಯಾಕೋ ನನ್ನ ಜೀವನದಲ್ಲಿ ಕತ್ಲೆ ಆವರಿಸ್ಕೋತಿದೆ ಅನ್ನಿಸ್ತಿದೆ.
ಬೇಜಾರು ಮಾಡ್ಕೋಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಹಾಗಂತ ಇಲ್ಲಿವರೆಗೂ ಅಂದ್ಕೊಂಡಿದ್ದೆ. ಆದರೆ ಇವತ್ತಾಗಿದ್ದನ್ನು ನೋಡಿ ಸೀನು ಮದುವೆ ಚಾರು ಜೊತೆ ಆಗುತ್ತೋ ಇಲ್ವೋ ಅನ್ನೋ ಯೋಚನೆ. ಪದ್ಮಾಗಿರೋ ಒಂದೇ ಒಂದು ಆಸೆ, ಸೀನು ಮದುವೆ. ಅದು ಕೂಡ ನಡೀಲಿಲ್ಲ ಅಂದರೆ ಆ ಕಡೆ ಗಂಡನ ಜೊತೆ ಸಂತೋಷ ಇಲ್ಲದೆ, ಮಗನ ಜೊತೆನೂ ಸಂತೋಷ ಇಲ್ಲದೆ ಅವಳ ಜೀವನ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣೋ.